ಪದಗಳ ಅರ್ಥ: ಅಧೋಗತಿ, ಅವನತಿ, ದುರ್ಗತಿ, ಗುಗ್ಗು, ದಡ್ಡ, ತಮಾಷೆ, ಹಾಸ್ಯ, ವಿನೋದ, ನಸುನಗು, ಸ್ವಲ್ಪ ನಗು, ಹುಸಿನಗೆ, ಅರಚು, ಜೋರಾಗಿ ಕೂಗು, ಗೊಣಗು, ಆಕ್ಷೇಪ, ಒಟಗುಡು, ಅಸ್ಪಷ್ಟವಾಗಿ ಮಾತನಾಡು, ಧಾವಿಸು, ಓಡಿ ಬರುವುದು, ಅವಸರದಿಂದ ಬರುವುದು, ಮೋಜು, ಆಟ, ತಮಾಷೆ, ವಿನೋದ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಬರೆಯಿರಿ. 1. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಆನ್ಸರ್: ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. 2. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಆನ್ಸರ್: ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟ ಆಡುತ್ತಿದ್ದನು. 3. ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಆನ್ಸರ್: ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ "ಅಯ್ಯೋ ಬನ್ನಿ ಕಾಪಾಡಿ, ತೋಳ ಬಂದಿದೆ ತೋಳ" ಎಂದು ಕೂಗಿದನು. 5. ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಆನ್ಸರ್: ಜನರು ಕುರಿ ಕಾಯುವ ಹುಡುಗನ ಅಳು ಕೇಳಿ ಅವನ ಬಳಿ ಓಡಿ ಬಂದರು. 6. ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಆನ್ಸರ್: ಹುಡುಗನು ಸುಳ್ಳು ಹೇಳುತ್ತಿದ್ದಾನೆ, ನಮ್ಮನ್ನು ಗುಗ್ಗು ಮಾಡಲು ಅರಚುತ್ತಿದ್ದಾನೆ ಅಂದುಕೊಂಡು ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. 7. ತೋಳ ಬಂತು ತೋಳ ಕಥೆಯ ನೀತಿ ಏನು? ಆನ್ಸರ್: ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಎಂಬುದು ತೋಳ ಬಂತು ತೋಳ ಕಥೆಯ ನೀತಿಯಾಗಿದೆ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ತಮಾಷೆ: ನನ್ನ ಅಣ್ಣ ನನ್ನನ್ನು ನಗಿಸಲು ತಮಾಷೆಯ ಕಥೆ ಹೇಳುತ್ತಾನೆ. 2. ಧಾವಿಸು: ನಮ್ಮೂರಲ್ಲಿ ಅಪಘಾತ ಸಂಭವಿಸಿದಾಗ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಧಾವಿಸಿತು. 3. ಗೊಣಗು: ನನ್ನ ಅಜ್ಜಿಯದು ಗೊಣಗುವ ಸ್ವಭಾವ. 4. ಅಧೋಗತಿ: ಮರಗಳ ನಾಶದಿಂದ ಪರಿಸರ ಅಧೋಗತಿಯಾಗಿದೆ.